ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಮನೆ ಮಗಳು ಅನುಷಾ ಗೌಡ. ನಾವು ಹೋಗ್ತಿರೋದು ಹಾಸ್ಪಿಟಲ್ಗೆ. ಇದು ಯಾರಂತ ನೋಡ್ತಿದ್ದೀರಾ, ಇದು ನಮ್ಮಣ್ಣ. ಸೊ ಅವನಿಗೆ ಹುಷಾರಿರಲಿಲ್ಲ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ, ನಾನು ಅವನು ಹೋಗಿದ್ದೆ. ಸೊ ಡಾಕ್ಟರು ಚೀಟಿ ಎಲ್ಲ ಕೊಟ್ಬಿಟ್ಟು ಹೊರಟಿದ್ರು. ಒಂದು ಸಲ ನೋಡಿದ್ರು, ಎಲ್ಲ ಸ್ಲಿಪ್ಪಲ್ಲಿ ಮಾತ್ರೆ ಬರ್ದಿದ್ರು, ಎಲ್ಲ ತೊಗೊಂಡು ಬರೋಷ್ಟ್ರಲ್ಲಿ ಅವರೆಲ್ಲ ಊಟಕ್ಕೆ ಹೋಗಿದ್ರು. ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಕೊನೆಗೆ ಬಂದರು. ಮತ್ತು ನಮ್ಮಣ್ಣ ಹೋಗಿ ಎಲ್ಲ ಸ್ಲಿಪ್ಪೆಲ್ಲ ಯಾವ್ಯಾವ ಮಾತ್ರೆ ತೊಗೊಳ್ಳೋದು, ಟಾನಿಕ್ ಯಾವಾಗ ತೊಗೋಬೇಕಂತೆಲ್ಲ ತೋರಿಸಿ, ಡಾಕ್ಟರ್ ಬೇರೆ ಒಂದು ಇಂಜೆಕ್ಷನ್ ಹೇಳಿದರು, ಅದನ್ನು ಹಾಕ್ಸೋದಕ್ಕೆ ಹೋದ್ವಿ. ಹಾಕ್ಸ್ಕೊಂಡು ಆಚೆ ಬರ್ತಿದ್ದಂಗೆ ಐಸ್ ಕ್ರೀಮ್ ಅಂಗಡಿಗೆ ಹೋಗಿದ್ದು. ಅವನಿಗಲ್ಲ, ಯಾಕಂದರೆ ಕೆಮ್ಮಲ್ವಾ. ಐಸ್ ಕ್ರೀಮ್ ನನಗೆ, ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಯಾವುದು ಅಂತ, ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಕೊನೆಗೂ ನಾನು ಎಲ್ಲೋ ಇದೆ ಅಂತ ತಡುಕ್ತಾ ಇದ್ದೆ. ಯಾಕಂದರೆ ನನಗೆ 25 ರೂಪಾಯಿ 30 ರೂಪಾಯಿನ ಐಸ್ ಕ್ರೀಮ್ ಅಲ್ಲ, 10 ರೂಪಾಯಿಂದು ಕ್ಯಾಂಡಿ ಐಸ್ ಕ್ರೀಮ್ ಹುಡುಕ್ತಿದ್ದೆ, ಅದು ಆರೆಂಜ್ ಫ್ಲೇವರ್ದು. ಎಷ್ಟು ಹುಡುಕಿದ್ರು ಸಿಕ್ಕಿರಲಿಲ್ಲ. ಕೊನೆಗೆ ಆ ಅಕ್ಕ ಹೇಳಿದ್ರು, ಇನ್ನೊಂದು ಬಾಕ್ಸ್ ಇದೆ ಪಕ್ಕದಲ್ಲೇ, ಅಲ್ಲಿದೆ ಅಂತ ಹೇಳಿದ್ರು. ಕೊನೆಗೂ ಅದನ್ನು ಓಪನ್ ಮಾಡಿಬಿಟ್ಟು ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಇತ್ತು ಅಲ್ಲಿ, ತೊಗೊಂಡೆ. ಇಲ್ಲ ಅಂದರೆ ಮೇ ಬಿ ವಾಪಸ್ಸೇ ಬಂದುಬಿಡ್ತಿದ್ದೆ. ಇದ್ಬಿಟ್ಟು ಬೇರೇನೂ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಕೊನೆಗೂ ತೊಗೊಂಡು ನಾನು ಮತ್ತು ಅವರಿಗೆಲ್ಲ ಅಮೌಂಟ್ ಕೊಟ್ಟಾಯಿತು. ಅಮೌಂಟ್ ಕೊಟ್ಬಿಟ್ಟು ನಾನು ಮತ್ತು ನಮ್ಮಣ್ಣ ವಾಪಸ್ ಹೊರಟ್ವಿ. ಹಾಗೆ ಹೊರಟಿದ್ದಂಗೆ ನೆನಪಾಯಿತು ಊಟ ತೊಗೋಬೇಕು ಅಂತ. ಯಾಕಂದರೆ ಹಾಸ್ಪಿಟಲ್ಗೆ ಹೋಗಿದ್ದಕ್ಕೆ ನನಗೆ ಅಡುಗೆ ಮಾಡೋಕ್ಕಾಗಿರಲಿಲ್ಲ. ಅಂದರೆ ಮನೇಲಿ ಕೆಲಸ ಮಾಡ್ತಿದ್ರು ಒಂದು 2-3 ಜನ, ಅವ್ರಿಗೆ ಕೊಡಬೇಕಿತ್ತು. ಅಮ್ಮ ಬೇರೆ ಇರಲಿಲ್ಲ ಅಲ್ಲ, ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಸೊ ಊಟ ಗೀಟ ಎಲ್ಲ ತೊಗೊಂಡು ನಾನು ಮತ್ತು ಅವನು ಮತ್ತೆ ಹೊರಟ್ವಿ. ಸೊ ಇದು ಇವತ್ತಿನ ಡೇ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡಿ. ಬಾಯ್ ಬಾಯ್.